ನಮಸ್ತೆ. ಹರಿ ಓಂ. ಗೀತಾ ಸಪ್ತಾಹದ 7 ದಿನಗಳಲ್ಲಿ ಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಓಂ ಗಂ ಗಣಪತಯೇ ನಮೋ ನಮಃ. ಸಿದ್ಧಿವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ. ವಿಘ್ನವಿನಾಯಕ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ರಾಮ್ ಹರೇ ಕೃಷ್ಣ ರಾಧೆ ಗೋವಿಂದ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ರಾಮ್ ಹರೇ ಕೃಷ್ಣ ರಾಧೆ ಗೋವಿಂದ. ಭಗವದ್ಗೀತೆಯ 1-6 ಅಧ್ಯಾಯಗಳು ಕರ್ಮ ಮಾರ್ಗ ತಿಳಿಸುತ್ತವೆ. ಆ ಮಾರ್ಗಗಳಲ್ಲಿರುವ 1 ಮತ್ತು 2ನೇ ಅಧ್ಯಾಯಗಳು ಈ ದಿನದ ಪಾರಾಯಣದ ಅಧ್ಯಾಯಗಳು. ಆ ಅಧ್ಯಾಯಗಳಲ್ಲಿ ಏನೇನು ಅಂಶಗಳು ಇವೆ ಎಂಬುದನ್ನು ನೋಡೋಣ. ಈಗ 1ನೇ ಅಧ್ಯಾಯ, ಅರ್ಜುನ ವಿಷಾದ ಯೋಗ. ವ್ಯಾಧನಿಂದ ವಾಲ್ಮೀಕಿಯಿಂದ ವಿಷಾದ, ಆ ವಿಷಾದದಿಂದ ರಾಮಾಯಣ, ಅರ್ಜುನನ ವಿಷಾದದಿಂದ ಭಗವದ್ಗೀತೆ ಹುಟ್ಟಿಕೊಂಡಿದೆ. ಇಂತಹ ಅನೇಕ ವಿಷಾದಗಳು ನಮ್ಮ ಜೀವನದಲ್ಲಿ ಬರುವವು. ಅದನ್ನು ಪರಿಹರಿಸಿಕೊಳ್ಳಲು ಉತ್ತಮ ಗುರು, ಜ್ಞಾನಿ, ಅಧ್ಯಾತ್ಮವನ್ನು ತಿಳಿದು ಅನುಷ್ಠಾನ ಮಾಡುವುದರಿಂದ ನಾವು ನಮ್ಮ ವಿಷಾದವನ್ನು ಪರಿಹರಿಸಿಕೊಳ್ಳಬಹುದು. ಅರ್ಜುನನು ಯುದ್ಧಭೂಮಿಯಲ್ಲಿ ವ್ಯಾಮೋಹದ ದುಃಖದಿಂದ ತನ್ನ ಕರ್ತವ್ಯವನ್ನು ಮರೆತು ಧರ್ಮ ಅಧರ್ಮಗಳನ್ನು ಅರಿಯದೆ ಬಿಲ್ಲು ಬಾಣ ರಥದ ಮುಂದೆ ಕುಳಿತು ತನ್ನ ಕರ್ತವ್ಯಗಳನ್ನು ಬಿಟ್ಟು ಸಲ್ಲದ ಪ್ರೀತಿ ಮೋಹವು ವ್ಯಾಮೋಹವಾಗಿ ಪರಿಣಮಿಸಿದಾಗ ಶ್ರೀಕೃಷ್ಣ ಪರಮಾತ್ಮನು ಗೀತೆ ಎಂಬ ಸಂಜೀವಿನಿಯನ್ನು ತಂದನು. ನಮ್ಮೆಲ್ಲರಿಗೆ ಅದು ದಾರಿದೀಪವಾಯಿತು. ಅರ್ಜುನ ವಿಷಾದ ಅಂದರೆ ಮನದಾಳದ ಗಾಯ, ವ್ಯಥೆ. ಅರ್ಜುನ ವಿಷಾದ ಅವನೊಬ್ಬನಿಗೆ ಅಲ್ಲ, ಹುಟ್ಟಿದ ನಮ್ಮೆಲ್ಲರಿಗೂ ವಿಷಾದ. ಮನುಷ್ಯ ಹುಟ್ಟಿದ ತಕ್ಷಣ ಅಳಲಾರಂಭಿಸುತ್ತಾನೆ. ಇದರ ಅರ್ಥ ಅಲ್ಲಿಂದ ನಾವು ನೋವು ನಲಿವುಗಳ ಪ್ರಾರಂಭ. ಎಲ್ಲಿಯವರೆಗೆಂದರೆ ಅವನ ಕೊನೆ ಉಸಿರಿರುವ ತನಕ. ಗಂಗೆ ಅತ್ಯಂತ ಪವಿತ್ರಳು. ಯಾವುದೇ ನದಿಗಳ ನೀರು ನಾವು ತುಂಬಿಟ್ಟಾಗ ಅವು ವಾಸನೆಯಿಂದ ಕೂಡಿರುತ್ತದೆ. ಆದರೆ ಗಂಗೆ ಎಷ್ಟು ದಿನ ಇಟ್ಟರೂ ವಾಸನೆ ಇರುವುದಿಲ್ಲ. ಗಂಗೆ ಶ್ರೀಕೃಷ್ಣ ಪರಮಾತ್ಮನ ಅಂಗುಷ್ಟದಲ್ಲಿ ಹುಟ್ಟಿದವಳು. ಆದ್ದರಿಂದ ಗೀತೆಯು ಶ್ರೀಕೃಷ್ಣನ ಮುಖಕಮಲದಿಂದ ಹುಟ್ಟಿದವಳು. ಗೀತೆ ಎಂಬ ಗಂಗೆಯನ್ನು ಯಾರು ಸೇವಿಸುತ್ತಾರೋ ಅವರಿಗೆ ಪುನರ್ಜನ್ಮವಿಲ್ಲ. ಗಂಗೆಯು ಮಲ ನಿರ್ಮೋಚನೆ ಮಾಡುತ್ತಾಳೆ. ಗೀತೆಯು ಮಾಡಿದ ಕರ್ಮಗಳನ್ನು ಕಳೆದು ಪುನರ್ಜನ್ಮರಹಿತಳಾಗಿ ಮಾಡುತ್ತಾಳೆ. ಗೀತೆಯು ಧೃತರಾಷ್ಟ್ರನಿಂದ ಪ್ರಾರಂಭ. ಏಕೆ ಸಂಜಯ, ಅರ್ಜುನ, ಪರಮಾತ್ಮ ಎಲ್ಲರೂ ಇದ್ದರು. ಈ ಕುರುಡನಿಂದ ಏಕೆ ಪ್ರಾರಂಭವಾಯಿತು? ಏಕೆಂದರೆ ಗೀತೆಯು ಅರ್ಜುನನಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಹೇಳಲ್ಪಟ್ಟಿದೆ. ನಮ್ಮೆಲ್ಲರಲ್ಲಿ ಇರುವ ಅಂಧಕಾರವೆಂಬ ಅಜ್ಞಾನ ಪರಮಾತ್ಮನಲ್ಲಿ ಸೇರಲು ಅಡ್ಡಿಯಾಗಿದೆ. ಕುರುಡುತನ ಎಂದರೆ ಮಾಯೆ ಎಂಬ ಪದರ ನಮ್ಮಲ್ಲಿ ಇರುವುದರಿಂದ ನಾವು ಎಷ್ಟು ಗೀತೆ ಕೇಳಿದರೂ ಅದನ್ನು ಅನುಸರಿಸುವುದಿಲ್ಲ. ಪ್ರಾಪಂಚಿಕ ಶಬ್ದಾದಿ ವಿಷಯಗಳಲ್ಲಿ, ಶೋಕಮೋಹಗಳಲ್ಲಿ, ಅಹಂಕಾರ ಮಮಕಾರಗಳಲ್ಲಿ ತುಂಬಿರುತ್ತೇವೆ. ಇಂತಹ ಅಜ್ಞಾನವನ್ನು ನಾವುಗಳು ಕಳೆದುಕೊಂಡು ಸುಜ್ಞಾನದಲ್ಲಿ ನಡೆಯಲು ಕಲಿಯಬೇಕು. ಅರ್ಜುನನಿಗೆ ಬಂಧುಗಳ ನಾಶದ ಆ ಶಂಕೆಯಿಂದ ಉಂಟಾದ ಮೋಹಜನಿತ ವಿಷಾದ ವರ್ಣನೆ ಇದೆ. ಈ ಪ್ರಕಾರ ವಿಷಾದವು ಕೂಡ ಒಳ್ಳೆಯ ಸಂಘ ದೊರೆತಾಗ ಪ್ರಾಪಂಚಿಕ ಭೋಗಗಳಲ್ಲಿ ವೈರಾಗ್ಯದ ಭಾವನೆಯ ಮೂಲಕ ಶ್ರೇಯಸ್ಸಿನತ್ತ ಮುಂದಾಗುವಂತೆ ಮಾಡುವಂತಹದ್ದು ಆಗುತ್ತದೆ. ಇಲ್ಲಿ ಅರ್ಜುನನಿಗೆ ವಿಷಾದವಾಯಿತು. ಶ್ರೀಕೃಷ್ಣನ ಒಳ್ಳೆಯ ಸಂಘವು ಸಿಕ್ಕಿದಾಗ ಅವನಿಗೆ ವೈರಾಗ್ಯದ ಭಾವನೆ ಉಂಟಾಯಿತು. ಯೋಗ ಎಂದರೆ ಒಂದಾಗುವುದು. ಅರ್ಜುನನ ಜೀವಾತ್ಮ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಒಂದಾಗಿ ಆಗಿರುವುದರಿಂದ ಈ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಎಂದು ಇಡಲಾಗಿದೆ. ಈ ಅಧ್ಯಾಯದಲ್ಲಿ 1ನೇ ಶ್ಲೋಕ ಧೃತರಾಷ್ಟ್ರನಿಂದ ಪ್ರಾರಂಭ. ಭಕ್ತರ ಸೇವೆ ಮಾಡಲು ಸಿದ್ಧ ಭಗವಂತ, ಅದಕ್ಕೆ ಅರ್ಜುನನಿಗೆ ಸಾರಥಿಯಾಗುವನು. ಅರ್ಜುನನಿಗೆ ಕೌರವರನ್ನು ನೋಡಿ ಸಹಾನುಭೂತಿ ಬರುತ್ತದೆ, ಬೇರೆಯವರನ್ನು ನೋಡಿ ಅನುಕಂಪ. ಅವರನ್ನು ಕೊಂದರೆ ನನಗೆ ಯಾವುದೇ ರೀತಿಯ ಸಂತೋಷ ಇರಲ್ಲ. ನನ್ನವರೇ ಸತ್ತರೆ ನಾನು ಯಾರ ಜೊತೆ ಸಂತೋಷ ಹಂಚಿಕೊಳ್ಳಲಿ? ಅವರನ್ನು ಕೊಲ್ಲುವುದರಿಂದ ನನಗೆ ಪಾಪ ಬರುತ್ತದೆ, ಕುಟುಂಬ ಸಂಪ್ರದಾಯ ಅನಾಥವಾಗುತ್ತದೆ. ಕೊನೆಯದಾಗಿ ಅವನು ನಿರ್ಧಾರ ತೆಗೆದುಕೊಳ್ಳದೇ ಇರುವ ಪರಿಸ್ಥಿತಿಗೆ ಬರುತ್ತಾನೆ. ಇವು 1ನೇ ಅಧ್ಯಾಯದಲ್ಲಿರುವ ಅಂಶಗಳು.
ಎರಡನೆಯ ಅಧ್ಯಾಯ ಸಾಂಖ್ಯಯೋಗ. ಈ ಅಧ್ಯಾಯ ಇಡೀ ಭಗವದ್ಗೀತೆಯ ಸಾರಾಂಶವೆಲ್ಲ ಇದೆ. ಅರ್ಜುನನಿಗೆ ಆತಂಕವಾಗಿರುವುದನ್ನು ಶ್ರೀಕೃಷ್ಣ ಸಮಾಧಾನಪಡಿಸುತ್ತಾನೆ. ಭಗವಂತನು 2 ಕರ್ತವ್ಯ ಕರ್ಮಗಳನ್ನು ಹೇಳುತ್ತಾನೆ. ಶಾಶ್ವತವಾದ ಆನಂದವನ್ನು ಹೇಗೆ ಪಡೆಯುವುದು ಎಂಬುದನ್ನು ಪರಮಾತ್ಮನು ತಿಳಿಸುತ್ತಾನೆ. ಭಗವಂತನನ್ನು ಗುರುವೆಂದು ಶರಣಾಗುತ್ತಾನೆ ಅರ್ಜುನ. ನಮ್ಮ ಜೀವನದಲ್ಲಿ ಗೊಂದಲಕ್ಕೊಳಗಾದಾಗ ತಂದೆ, ತಾಯಿ, ಗುರುಗಳ ಸಹಾಯವನ್ನು ಪಡೆಯಬೇಕು. ಯಾರೂ ಇಲ್ಲದೇ ಇದ್ದಾಗ ಭಗವದ್ಗೀತೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಶ್ರೀಕೃಷ್ಣ ಆತ್ಮದ ಜ್ಞಾನ ಮೊದಲಿಗೆ ಹೇಳುತ್ತಾನೆ. ನೀನು ಈ ದೇಹವಲ್ಲ, ಆತ್ಮದ ಸ್ವರೂಪ ಸಚ್ಚಿದಾನಂದ, ಆತ್ಮದ ಗುಣ, ಭಗವಂತನ ಸೇವಕ. ಸ್ವಧರ್ಮ ನಮ್ಮ ದೇಹಕ್ಕೆ ಸಂಬಂಧಿಸಿದ ಕರ್ತವ್ಯ ಕರ್ಮಗಳನ್ನು ಕುರಿತು ಹೇಳುತ್ತದೆ. ಸನಾತನ ಧರ್ಮ ಆತ್ಮಕ್ಕೆ ಸಂಬಂಧಿಸಿದ ಕರ್ತವ್ಯಗಳನ್ನು ಹೇಳುತ್ತದೆ ಎಂದು ಹೇಳುತ್ತಾನೆ ಪರಮಾತ್ಮ. ದೇಹಕ್ಕೆ ಪೋಷಣೆ ಕೊಡುವಂತೆ ಆತ್ಮಕ್ಕೆ ಪೋಷಣೆ ಕೊಡಬೇಕು. ಎಲ್ಲಿಯವರೆಗೆ ನಾವು ಆತ್ಮಕ್ಕೆ ಪೋಷಣೆ ಕೊಡುವುದಿಲ್ಲವೋ ಅಲ್ಲಿಯ ತನಕ ಐಹಿಕ ಪ್ರಪಂಚಕ್ಕೆ ಸಂತೋಷವಾಗಿರಲು ಸಾಧ್ಯವಿಲ್ಲ. ಆತ್ಮನನ್ನು ಪರಮಾತ್ಮನೊಡನೆ ಜೊತೆ ಹೇಗೆ ಕನೆಕ್ಟ್ ಮಾಡುವುದು? ಭಕ್ತಿ ಮಾರ್ಗದ ಮೂಲಕ. ಸ್ವಲ್ಪವೇ ಸ್ವಲ್ಪ ಶಾಶ್ವತ ಭಕ್ತಿ ಮಾಡಿದರೂ ಅದು ಯಾವತ್ತಿಗೂ ನಾಶವಾಗುವುದಿಲ್ಲ, ಶಾಶ್ವತವಾಗಿರುತ್ತೆ, ಯಾವ ನಷ್ಟವೂ ಇಲ್ಲ. ಐಹಿಕ ಆಸೆಗಳನ್ನು ಇಟ್ಟುಕೊಂಡಾಗ ಆಸೆಯಿಂದ ಎಲ್ಲ ನಾಶವಾಗುತ್ತೇವೆ ಎಂದು ತಿಳಿಸುತ್ತದೆ ಈ ಅಧ್ಯಾಯ. ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಸಾಂಖ್ಯಯೋಗ. ಹರಿ ಓಂ ತತ್ಸತ್.